ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಪಂಚ್ ಗ್ಯಾರಂಟಿ. ಇದು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಮೊದಲನೇ ಕ್ಯಾಬಿನೆಟಲ್ಲೇ ನಾವು ಇದನ್ನು ಜಾರಿ ಕೊಡ್ತೇವೆ ಅನ್ನೋದು ಆನ್ಲೈನ್ ಮೂಲಕ ಮಾಡಿದ್ವಿ. ನೇರವಾಗಿ ಫಲಾನುಭವಿಗಳು ಬಂದು ಸಹಿ ಪಡೆದು ತಗೊಳ್ಳೋ ರೀತಿಯಲ್ಲಿ ಕಷ್ಟ ಆಗಬಾರ್ದು. 6.5 ಕೋಟಿನಲ್ಲಿ 4.25 ಕೋಟಿ ಜನ ಇದರಲ್ಲಿ ಅನ್ನಭಾಗ್ಯದಲ್ಲಿದ್ದಾರೆ. 1.26 ಕೋಟಿ ಗೃಹಲಕ್ಷ್ಮಿನಲ್ಲಿದ್ದಾರೆ. 1.65 ಕೋಟಿ ಇದರಲ್ಲಿದ್ದಾರೆ, ಗೃಹ ಜ್ಯೋತಿನಲ್ಲಿದ್ದಾರೆ. ಈ ರೀತಿ ಎಲ್ಲರೂ ಬಂದು ಸೈನ್ ಹಾಕಿ ತೊಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆನ್ಲೈನ್ ಮಾಡಿದ್ವಿ. ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಡಿಪಾಸಿಟ್, ಆನ್ಲೈನ್ ಎಲ್ಲ ಆನ್ಲೈನ್ ಇದ್ದಿದ್ದರಿಂದ ನ್ಯೂನತೆಗಳಾಗಿರೋದು ಕಂಡುಬಂದಿದೆ. ನಮ್ಮ ಉದ್ದೇಶ ಕಟ್ಟಕಡೆಯ ವ್ಯಕ್ತಿಗೂ ಇದು ತಲುಪಬೇಕು ಅನ್ನೋದು ಒಂದಾದರೆ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಟ್ಟಿದ್ದೇವೆ, ಅದು ಒಂದಾದರೆ. ಮೂರನೇದಾಗಿ ಈ ಕಾರ್ಯಕ್ರಮ ಜಾರಿ ತಂದಾದಮೇಲೆ ನಾನು 26 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ 8ನೇ ತಾರೀಕು 9ನೇ ತಿಂಗಳಲ್ಲಿ 25ರಲ್ಲಿ ಕೆಲವು ಮಾಹಿತಿ ಬಂತು. ಮೃತಪಟ್ಟವರ ಹೆಸರಿಗೂ ಖಾತೆಗೆ ಹಣ ಹೋಗ್ತಾಯಿದೆ. ತಕ್ಷಣವೇ ನಾನು ಮುಖ್ಯಮಂತ್ರಿ ಕಾಗದ ಬರೆದೆ. ಚೀಫ್ ಸೆಕ್ರೆಟರಿ ಜೊತೆಲಿ 5 ಜನ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಜೊತೆಲಿ ಮೀಟಿಂಗ್ ಮಾಡಿದೆ. ಪತ್ತೆ ಹಚ್ಚಿದವರೇ ನಾವು, ಈ ಅಥಾರಿಟಿಯಿಂದನೇ ಪತ್ತೆ ಹಚ್ಚಿ ಅದ್ರ ಬಗ್ಗೆ ಕ್ರಮ ತಗೊಂಡು ನಿಲ್ಲಿಸಿದ್ವಿ. ಅಂದಿಗೆ ಎಷ್ಟಿತ್ತು, 1,46,000 ಕುಟುಂಬಗಳು ಇದರಲ್ಲಿ ಮೃತಪಟ್ಟವ್ರಿಗೆ ಹಣ ಹೋಗ್ತಿತ್ತು. ಅಂದಿಗೆ 79,000 ಕೋಟಿ ಇತ್ತು. ಆಮೇಲೆ ಮತ್ತೆ ನಾವು ಪಕ್ಕ ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಸ್ತುತ 2,80,000 ಇವರಿದ್ದಾರೆ ಮೃತಪಟ್ಟವರು. 115 ಕೋಟಿ ಜಮಾ ಆಗಿತ್ತು. ಆ 115 ಕೋಟಿನಲ್ಲಿ 15 ಕೋಟಿನ ವಾಪಸ್ ಪಡೆದಿದ್ದೇವೆ. ಬ್ಯಾಂಕಿನ ಲೀಡ್ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತು ಬ್ಯಾಂಕಿನ ಉನ್ನತ ಅಧಿಕಾರಿಗಳ ಜೊತೆ ಸಭೆಯೂ ಮಾಡಿದ್ದೇವೆ. ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. CAG ರಿಪೋರ್ಟ್ ನನಗೆ ನೇರವಾಗಿ ಬರೋಲ್ಲ, ಆದರೂ ಕೂಡ ಅವ್ರು ಹಾಕಿರ್ತಕ್ಕಂಥ 225 ಆಗಲಿ ಅದೆಲ್ಲ ನನಗೆ ನನ್ನ ಮನಸ್ಸಿಗೆ ಸತ್ಯಕ್ಕೆ ದೂರವಾದದ್ದು. ಆಮೇಲೆ ಅವರು ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದ್ರೆ ಇಟ್ ಇಸ್ ನಾಟ್ ಎ ಜಡ್ಜ್ಮೆಂಟ್. ಉತ್ತರ ಸರಿಯಾಗಿ ಸಿಕ್ಕಿದ್ರೆ ಅದು ಸರಿಪಡಿಸ್ತಾರೆ. ಅದ್ರಲ್ಲಿ ಮೂಲಭೂತವಾಗಿ ನಾವು ನೋಡಿರ್ತಕ್ಕಂಥದ್ದು, ಒಂದನೇದು ಇದನ್ನು ಮಾತ್ರ ಕರೆಕ್ಟಾಗಿ ಹೇಳಿದ್ದಾರೆ, ಏನು ಮೃತಪಟ್ಟವ್ರಿಗೆ. ಎರಡನೇದು ಒಂದೇ ಖಾತೆಯಲ್ಲಿ 20 ಜನ ಪಡೆದಿದ್ದಾರೆ ಅಂತಾರೆ. ಅದ್ರ ಬಗ್ಗೆ ಮಾಹಿತಿ ಚೆಕ್ ಮಾಡಬೇಕು. ಯಾಕೆಂದರೆ ಒಂದು ಖಾತೆ ಅಂತ ಹೇಳಿದ ತಕ್ಷಣ ಒಂದು ಹೆಸ್ರಿಗೆ ಹೋಗಿರ್ತದೆ. ಅದು ಇನ್ನೂ ಹೇಳ್ತೀರ ಅತ್ತೆನ ಸೊಸೆನ ಅಂತ, ಮನೆ ಯಜಮಾನಿ ಅಂತ ಮಾಡಿದೆ, ಯಜಮಾನಿ ಖಾತೆಗೆ ಹೋಗಬೇಕು. ಆ ರೀತಿಯಾಗಿದೆ, ಅದನ್ನು ಚೆಕ್ ಮಾಡ್ತೇವೆ. ನ್ಯೂನತೆ ಸರಿಪಡಿಸೋಣ, ಮಾಹಿತಿ ಇಲ್ಲ. ಇನ್ನೊಂದು ಇದೇ ರೀತಿ ಗೃಹ ಜ್ಯೋತಿನಲ್ಲಿ ನಾವು 200 ಯೂನಿಟ್ ಹೇಳಿದ್ವಿ ಮನೆಗೆ. ಆದರೆ ಇವರು ಅಂಗಡಿ, ಬೇರೆ ಮಿಷಿನ್ಗಳು, ಕಮರ್ಷಿಯಲ್ ಉಪಯೋಗಿಸೋಂಥದ್ದು ಮಾಹಿತಿ ಬಂದಿದೆ. ಅದನ್ನು ಕೂಡ ಚೆಕ್ ಮಾಡ್ತಾಯಿದ್ದೀವಿ. ಇನ್ನು ಅನ್ನಭಾಗ್ಯದಲ್ಲಿ ಕಾರ್ಡ್ಗಳು ಹೆಚ್ಚಿಗೆ ಮಾಡ್ಕೊಂಡಿರೋದು, ಪಾಪ್ಯುಲೇಷನ್ಗೆಲ್ಲ ಕಾರ್ಡ್ ಜಾಸ್ತಿ ಇದೆ. ಲಾಭ ಬರುತ್ತೆ ಅಂತ ಒಂದೇ ಮನೇಲಿದ್ದಾರೆ, 5-6 ಮಕ್ಕಳು ಅವರೆಲ್ಲ ಒಂದೊಂದು ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಆ ರೀತಿ ಆಗಬಾರ್ದು ಅನ್ನೋದನ್ನು ಪ್ರಯತ್ನ ಮಾಡ್ತಾರೆ. ಅದಕ್ಕೇ ನಮ್ಮ ಮುಖ್ಯಮಂತ್ರಿಗಳು ಪರಿಷ್ಕರಣೆ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಹೇಳಿರೋದು. ಪ್ರಶ್ನೆ ಅಲ್ಲ, ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಮಾಡಿರೋದು, ಅದರದ್ದು ಕೂಡ ಏನಾದರೂ ಒಂದು ಕಾರ್ಯಕ್ರಮ ಅಂತಂದರೆ ಹೇಳ್ತಾರೆ ಜನ. ಬಿಟ್ಟು ಸಿಕ್ಕಿದ್ರೆ ಎಲ್ಲನೂ ಹಂಗೆ. ನಾನು ಕೆಟ್ಟದಾಗೇನು ಹೇಳ್ತಾ ಇಲ್ಲ. ಈ ಜನ ದಲ್ಲು ನಿಂತು ಸತ್ರಲ್ಲ. ಪಿಡಿಯಾದವ್ರು ಏನು ಮಾಡ್ತಾಯಿದ್ರು ಅವತ್ತು, ಈ ಜನ ಬಾಯಿ ಬಡ್ಕರು ಏನು ಮಾಡ್ತಾಯಿದ್ರು, ಬಾಯಿ ಬಡ್ಕೊತಾರಲ್ಲ BJP ಅವ್ರು. ಅವತ್ತಾಗಿ ಕೇಳಲಿಲ್ಲ. ಜನದಲ್ಲಿ ಎಲ್ಲರಿ ಇದೆ, ಅಕೌಂಟ್ಗೆ 15 ಲಕ್ಷ ಹಾಕಿದಾರಲ್ರಿ, ಉದ್ಯೋಗ ಸೃಷ್ಟಿ ಮಾಡಿದಾರಲ್ರಿ. 1 ಕೋಟಿ 2 ಕೋಟಿ ಒಂದು ವರ್ಷಕ್ಕೆ, ಅದ್ರ ಎಷ್ಟು ವರ್ಷ ಆಯಿತು. ಮೋದಿ ಮೆರವಣಿಗೆ ಮಾಡ್ತಾವ್ರಲ್ಲ, ಪ್ರಪಂಚದ ನಾಯಕ, ಎಷ್ಟು ಕೋಟಿ ಕೊಟ್ಟಿದ್ದಾರೆ. ನಾವಾದರೂ ಯುವ ನಿಧಿ ಕೊಡ್ತಾಯಿದ್ದೀವಿ. ಹಿಂದೆನೂ ಕೂಡ ಗುಂಡೂರಾಯರ ಕಾಲದಲ್ಲಿ ಸ್ಟೈಪೆಂಡ್ ಗ್ರ್ಯಾಜುಯೇಟ್ ಮಾಡಿ ನಾವು ಕಾಯಂ ಮಾಡಿದ್ದೇವೆ. ಇದು ನಮ್ಮ ಯುವ ಜನತೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ನಡೀರಿ, ನಮ್ಮ ಕೈಗೆ ಸಿಕ್ಕಿಲ್ಲ, ಅಷ್ಟಿರೋಕ್ಕೆ ಸಾಧ್ಯವಿಲ್ಲ. ಇದಂತೂ ಅದು ನೋಡೋಣ, ಅದಕ್ಕೆ ಉತ್ತರ ಕೊಡ್ತೇವೆ. ಆ ರೀತಿ ಹೇಳೋದು ಅದೆಲ್ಲ ಡಿಪಾರ್ಟ್ಮೆಂಟಲ್ ವರ್ಕ್. ಅದು ಪಿತೂರಿ ಅನ್ನೋದಕ್ಕಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಚೆಕ್ ಮಾಡೋಣ. ಚೆಕ್ ಮಾಡಿದ್ರೆ ಉತ್ತರ ಕೊಡ್ತಕ್ಕಂಥದ್ದಾಗಲಿ,
ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇ ಡಾಕ್ಯುಮೆಂಟ್ ನೋಡ್ದೇ ಹೇಳ್ತಕ್ಕಂಥದ್ದು ಸಮಂಜಸವಲ್ಲ. ಸರ್ಕಾರದ ಉದ್ದೇಶ ಇರುವಂಥದ್ದು ತಾವು ಹೇಳಿದ್ರೆ ಸರ್, ಈಗ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನುವಂಥದ್ದು. ಈಗ ಪರಿಷ್ಕರಣೆ ಮಾಡಿದರೆ ಸಾಕಷ್ಟು ಸಣ್ಣ ಪುಟ್ಟ ದಾಖಲಾತಿ ಇಲ್ಲದೇ ಇರುವಂಥವ್ರಿಗೂ ಕೂಡ ಅನ್ಯಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಜನರು ಹೇಳ್ತಾ ಇರುವಂಥ. ಅದು ನಿಮ್ಮ ಪ್ರಶ್ನೆ, ಮಾಧ್ಯಮದವರ ಸೃಷ್ಟಿ ಅಂತ ನೀವು ಅಂತ ಹೇಳಲ್ಲ, ನಿಮ್ಮ ಹೆಸರೇ ಹೇಳಲ್ಲ ನಾನು. ಈಗ ನಾವು ನಿಲ್ಲಿಸ್ತಾ ಇಲ್ಲ, ನಾವು ನಿಲ್ಲಿಸೋದು ಕೇಳ್ದಿಲ್ಲಪ್ಪ ಪ್ರಶ್ನೆ ಉತ್ತರ ಕೇಳೋ ನಿಮಿಷ ತಡ್ಕೋ. ನಾವು ಕೇಳ್ತಾ ಇರೋದೇನು, ಇಲ್ಲಿವರೆಗೂ ಕೊಟ್ಟಿದ್ದೇವೆ, ಈಗಲೂ ಕೊಡ್ತೇವೆ, ಮುಂದೆನೂ ಕೊಡ್ತೇವೆ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾವುದೇ ಇದಿಲ್ಲದೆ ಕೊಡ್ತೇವೆ. ಅದರಲ್ಲಿ ತೀರ್ಕೊಂಡಿರೋರು ಕೊಡ್ತೀರಾ? ಒಂದು ಖಾತೆಗೆ 20 ಜನ ತೊಗೊಂಡಿದ್ರೆ ಕೊಡ್ತೀರಾ? ಇದು ಪರಿಷ್ಕರಣೆ ಮಾಡಬೇಕು ಬೇಡವೋ? ಆ ಥರದ್ದು ಹೋಗಿ ಮತದಾರ ಚೀಟಿದು ಮಾಡಿದಿರಿ, ಕೆಲವೊಂದು ಚೀಟಿಗಳು ರದ್ದಾಗಿರ್ಬೋದು. ಮಾಡ್ತೀವಿ. ಈಗಿನ್ನ ಶುರು ಮಾಡಿದ್ದೇವೆ, ಇದಕ್ಕಾಗಿ ಆ್ಯಪ್ ಮಾಡಿದ್ದೇವೆ. ಆ್ಯಪ್ ಮೂಲಕ ಅವ್ರ ಅವರೊಂದು ಆಫೀಸಿಗೆ ಬರೋಂಗಿಲ್ಲ. ನೀವು ಹೇಳ್ದಂಗೆ ತೊಂದರೆ ಕೊಡೋಂಗಿದ್ರೆ 1 ಲಕ್ಷ ನಾವು ಏನಿವತ್ತು 1,40,00,000 ಕೋಟಿ ದುಡ್ಡು ಕೊಟ್ಟಿರೋರು ಒಂದು ಸಣ್ಣ ರಾಜ್ಯದ ಬಡ್ಜೆಟ್ ಆಗುತ್ತೆ. ಈ ಸ್ವಲ್ಪ ಮಟ್ಟಿಗೆ ನಾವು ನಿಲ್ಸೋಕ್ಕೆ ಹೋಗಲ್ಲ, ಅದನ್ನು ಚೆಕ್ ಮಾಡ್ತೀವಿ, ಪರಿಶೀಲನೆ ಮಾಡಿ ಕೊಡ್ತೀವಿ. ಈಗ ಆ್ಯಪ್ ಮಾಡಿದ್ದೇವೆ, ಆ್ಯಪ್ ಮೂಲಕ ಅವರ ಮಾಹಿತಿಯಲ್ಲಿ ಕಲೆಕ್ಟ್ ಮಾಡ್ತೇವೆ. ಅವು ಆನ್ಲೈನ್ ಮಾಡಿದ್ರಿಂದ ಸರಿ ಇರಲಿಲ್ಲ ಅಂತ ನೇರವಾಗಿ ನಮ್ಮದು 4,500 ಪಡೆ ಇದೆ, ನಮ್ಮ ಗ್ಯಾರಂಟಿ ಪಡೆ. ಅವ್ರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ, ಇವರು ನಮ್ಮ ಆಶಾ ಕಾರ್ಯಕರ್ತೆ ಹಾಗೂ PDO ಸೆಕ್ರೆಟರಿಗಳ ಮೂಲಕ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಾರೆ. ಆವಾಗ ನೇರವಾದಂಥ ಮಾಹಿತಿ ಸಿಗುತ್ತೆ, ಸರಿಪಡಿಸ್ತೇವೆ. CAG ವರದಿ ಆಧಾರದ ಮೇಲೆ ಅಶೋಕ್ ಅವರು ಗ್ಯಾರಂಟಿ ಸಮಿತಿಯನ್ನು ಕತ್ತೆ ಕಾಯ್ತಿದ್ಯಾ ಅಂತ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಈಗ ಈ ಪದಗಳೆಲ್ಲ ಅವ್ರಿಗೆ ಅನ್ಭವಿಸು. ಇಂಥ ಕಾರ್ಯಕ್ರಮ ಯಾವುದಾರ ಮಾಡಿದರೆ ಅವ್ರು ಕತ್ತೆ ಕಾಯ್ತಿದ್ರೋ ಇಲ್ಲ ನಾಯಿ ಕಾಯ್ತಿದ್ರೋ ಅವ್ರಿಗೆ ಹೇಳಬೇಕು. ಕಂಡುಹಿಡಿದಿದ್ದು ನಾವೇ ಅಂತ ಹೇಳುವಾಗ ಮೊದಲಿಂದನೂ ಹೇಳ್ತಾ ಇದ್ದೀನಿ, ಪರಿಷ್ಕರಣೆ ಸಮಿತಿ ಬಂದಿದೆ. 26 ಜಿಲ್ಲೆ ಸುತ್ತಿದಾಗ ಕಂಡುಹಿಡಿದಿದ್ರೆ ಸರಿಪಡಿಸ್ತಾ ಇದ್ದೇವೆ. ಯಾವುದೇ ಹೊಸ ಕಾರ್ಯಕ್ರಮ ಆದಾಗ ವ್ಯತ್ಯಾಸಗಳಾಗಿರ್ತವೆ, ಸರಿಪಡಿಸ್ತೇವೆ. ವಿರೋಧ ಪಕ್ಷದವ್ರು ಇಂಥದ್ದೇನಾದ್ರು ಒಂದು ಕಾರ್ಯಕ್ರಮ ಮಾಡಿದಾರೆ ಕೇಳಿ. ಅವರು ಬರೀ ಹೇಳೋಕ್ಕೆ ಹೊರ್ತಿದ್ದು ಆಗೋದೇ ಇಲ್ಲ ಅಂದವ್ರಿಗೆ ಬುಕ್ ಹೊಡೆದಂಗೆ ಆಗಿಲ್ವಾ? ಇಷ್ಟು 39 ಕಂತು ಕೊಟ್ಟಿದ್ದೀವಲ್ಲ, ಅದು ಕೊಟ್ಟಿರೋದಲ್ವಾ? ಇನ್ನೇನಪ್ಪ ನಿನ್ನ ಪ್ರಶ್ನೆ? ಸರ್, ಇನ್ನೊಂದು ಏನಂದರೆ TB ಡ್ಯಾಮ್ ನಿನ್ನೆ ಸಿದ್ದರಾಮಯ್ಯ